ರೈತ ಬಾಂಧವರೇ, ಗುಡ್ ಮೈನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ನೀರಿಲ್ಲ ಬೆಳೆ ಬೆಳಿಬೇಡಿ ಅಂತ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಿದ್ದಾರೆ. ಹಾಗಾದ್ರೆ ನೀರಿಲ್ಲ ಊಟ ಮಾಡಬೇಡಿ ಅಂತೀರಾ? ನೀರಿಲ್ಲ ತರಕಾರಿ ತಗೊಂಡು ಬರಬೇಡಿ ಅಂತೀರಾ? ನೀರಿಲ್ಲ ಯಾವುದೇ ಕಾರಣಕ್ಕೂ ಕೂಡ ಹಸಿವನ್ನ ಮಾಡ್ಕೊಳ್ಳೋಕೆ ಹೋಗ್ಬೇಡಿ, ಹಸಿವನ್ನ ಇಂಗಿಸ್ಕೊಳ್ಬೇಡಿ ಅಂತ ಹೇಳ್ತೀರಾ? ಏನು ಹೇಳ್ತೀರಾ ಸಿಎಂ ಡಿ.ಕೆ. ಶಿವಕುಮಾರ್ ಅವರೇ? ಯಾಕೆ ಅಂತಂದರೆ ಇವತ್ತು ಬರಗಾಲದ ಛಾಯೆ ಆವರಿಸಿರೋ ಕಾರಣಕ್ಕಾಗಿ, ಮಳೆಯ ಕೊರತೆ ಎದುರಾಗಿರೋ ಕಾರಣಕ್ಕಾಗಿ, ಜಲಾಶಯಗಳೆಲ್ಲವೂ ಕೂಡ ಶೂನ್ಯ ಸ್ಥಿತಿಗೆ ತಲುಪ್ತಾ ಇರೋ ಕಾರಣಕ್ಕಾಗಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ನೀರಿಲ್ಲ, ನೀರನ್ನ ನಂಬ್ಕೊಂಡು, ಜಲಾಶಯಗಳನ್ನು ನಂಬ್ಕೊಂಡು ಬೀಜ ಬಿತ್ತಕ್ಕೆ ಹೋಗಬೇಡಿ, ಬೆಳೆ ಬೆಳೀಲಿಕ್ಕೆ ಹೋಗಬೇಡಿ, ಒಂದು ವೇಳೆ ಬೆಳೆದು ಬಿಟ್ರೆ ನೀರು ಕೊಡಕ್ಕೆ ಆಗೋದಿಲ್ಲ ಅಂತ ಹೇಳಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ರೈತರ ಬಳಿ ಮನವಿನ ಮಾಡ್ತಿದ್ದಾರೆ. ಸೊ ಅಷ್ಟಕ್ಕೂ ಯಾವ ರೀತಿಯಾಗಿ ಬರಗಾಲದ ಛಾಯೆ ಆವರಿಸ್ಕೊಂಡಿದೆ, ಈ ರೀತಿಯಾಗಿ ಈಗ ಸರ್ಕಾರವೇ ರೈತರಿಗೆ ಭಯ ಬೀಳಿಸ್ಬಿಟ್ರೆ, ನೀರಿಲ್ಲ ಬೆಳೆ ಬೆಳಿಲಿಕ್ಕೆ ಹೋಗಬೇಡಿ ಅಂತಂದರೆ, ನೋಡಿ ಒಬ್ಬ ರೈತ ಬೆಳೆ ಬೆಳೆದಿಲ್ಲ ಅಂತಂದರೆ ಸಾರ್ವಜನಿಕರಿಗೆ ಎಷ್ಟು ಪರಿಣಾಮ ಬೀಳುತ್ತೆ ಆಹಾರದ ವಿಚಾರದಲ್ಲಿ. ಹಾಗೆ ನೋಡಿ, ಕೃಷಿಯನ್ನೇ ನಂಬಿಕೊಂಡು, ಕೃಷಿನೇ ಆಧಾರವಾಗಿ ಇಟ್ಕೊಂಡು ಜೀವನ ಸಾಗಿಸ್ತಾ ಇರುವಂತಹ ಕೃಷಿ ಕುಟುಂಬಗಳು ಏನು ಮಾಡಬೇಕು ಅನ್ನೋದು ಈಗ ಕಟ್ಟಕಡೆದಾಗಿ ಕಾಡ್ತಾ ಇರುವಂಥ ಪ್ರಶ್ನೆ. ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಂತಹ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ನೀರಿಲ್ಲ ಬೆಳೆ ಬೆಳಿಬೇಡಿ ಅಂತ ಹೇಳಿ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ ಅಂತಂದ್ರೆ, ಹಾಗಾದ್ರೆ ರೈತರಿಗೆ ಮುಂದೆ ಏನು ಕೊಡ್ತೀರಾ ನೀವು? ರೈತರ ಜೀವನಕ್ಕೆ ಅವರು ಜೀವನ ಮಾಡಬೇಕು ಅಂತಂದ್ರೆ ಏನು ಕೊಡ್ತೀರಾ ಅದ್ರ ಬಗ್ಗೆ ಹೇಳಬೇಕಲ್ವಾ? ಸೊ ಬನ್ನಿ ಈ ವಿಡಿಯೋದಲ್ಲಿ ಇದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈಗ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಯಾವ ಉದ್ದೇಶದಿಂದ ನೀರಿಲ್ಲ ಬೆಳೆ ಬೆಳೆಯಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ನಾವು ಗಮನ ಹರಿಸೋಣ. ಈ ವರ್ಷ ರಾಜ್ಯವೂ ಸೇರಿದಂತೆ ಇಡೀ ದೇಶದಲ್ಲೇ ಭೀಕರ ಬರಗಾಲ ಎದುರಾಗಿರುವ ಮುನ್ಸೂಚನೆ ಇದ್ದು, ಬಹುತೇಕ ಜಲಾಶಯಗಳಲ್ಲಿ ಒಳಹರಿವು ಶೂನ್ಯಕ್ಕೆ ತಲುಪ್ತಾ ಇದೆ. ಹೀಗಾಗಿ ಅಣೆಕಟ್ಟು ನೀರನ್ನು ನಂಬಿಕೊಂಡು ಯಾವುದೇ ಕಾರಣಕ್ಕೂ ಬೆಳೆಗಳನ್ನು ಬೆಳಿಬೇಡಿ ಅಂತ ಹೇಳಿ ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ನೀರು ಹರಿಸುವ ವಿಚಾರದಲ್ಲಿ ರೈತರು ಒತ್ತಡ ಹಾಕಬಾರದು. ನೀರು ಇಲ್ಲದೆ ನೀರು ಹರಿಸಲು ಹೇಗೆ ಸಾಧ್ಯ ಅಂತ ಕೇಳ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಮಳೆ ನೋಡಿಕೊಂಡು ನಾವೇ ಆಲೋಚನೆ ಮಾಡಿ, ಮಳೆ ಬಂದರೆ ನೀರು ಪೂರೈಸ್ತೀವಿ, ಇಲ್ಲ ಅಂತಂದರೆ ನೀವು ನಿಮ್ಮ ಬೆಳೆಗಳು ಒಣಗಿದ್ರೂ ಸಹಿತ ನೀವು ಸುಮ್ಮನಿರಬೇಕು ಅನ್ನೋ ರೀತಿಯಾಗಿ ಹೇಳ್ತಿದ್ದಾರೆ. ಇನ್ನೊಂದು ಕಡೆಗೆ ಜಲಾಶಯಗಳು ಭರ್ತಿಯಾಗದ ಹೊರತು ಬೆಳೆಗಳನ್ನು ಹಾಕಲು ಹೋಗಬೇಡಿ ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಗಂಭೀರವಾಗ್ತಾ ಇದ್ದಂತೆ ಹಲವು ಜಲಾಶಯಗಳಲ್ಲಿ ಒಳಹರಿವು 20%ಕ್ಕಿಂತಲೂ ಕಡಿಮೆ ಆಗ್ತಾ ಇದೆ. ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ ತುಂಗಭದ್ರಾ, ಘಟಪ್ರಭಾ, ಮಲಪ್ರಭಾ, ನಾರಾಯಣಪುರ, ವಾಣಿ ವಿಲಾಸ ಅಣೆಕಟ್ಟುಗಳ ಒಳಹರಿವಿನ ಪ್ರಮಾಣ ಶೂನ್ಯಕ್ಕೆ ಇಳಿಕೆಯಾಗಿದೆ. ಕಾವೇರಿ ನದಿ ಪಾತ್ರದಲ್ಲಿ ಮಳೆ ಪ್ರಮಾಣ ಕುಸಿದಿರೋ ಕಾರಣಕ್ಕಾಗಿ ಹೀಗಾಗಿ ಕಾವೇರಿ ಕೊಳ್ಳದ ಜಲಾಶಯಗಳಲ್ಲೂ ಕೂಡ ಸಮಸ್ಯೆ ಎದುರಾಗಿದೆ ಅಂತ ಹೇಳಿದ್ದಾರೆ. ಕಳೆದ ವರ್ಷ ಇದೇ ಅವಧಿಯಲ್ಲಿ ಹೇಮಾವತಿಯಲ್ಲಿ 80 TMC ಅಡಿ ನೀರು ಇತ್ತು. ಈ ವರ್ಷ ಅದೇ ಜಲಾಶಯದಲ್ಲಿ 40 TMC ಅಡಿಗೆ ನೀರು ಕುಸಿದು ಹೋಗಿದೆ. KRSನಲ್ಲಿ 100 TMC ಅಡಿ ಇದ್ದಂಥ ನೀರು ಈಗ 22 TMC ಅಡಿಯಷ್ಟು ಇದೆ. ಕಬಿನಿಯಲ್ಲಿ 79 TMC ಅಡಿ ಇದ್ದಂತಹ ನೀರು ಈಗ 26 TMC ಅಡಿಗೆ ಇಳಿದಿದೆ. ಈ ಅಣೆಕಟ್ಟುಗಳಲ್ಲಿ ಒಳಹರಿವಿನ ಪ್ರಮಾಣ 20%ಕ್ಕೆ ಕುಸಿದಿರೋದ್ರಿಂದಾಗಿ ಸಮಸ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು. ಹಣದ ಕೊರತೆ ಇಲ್ಲ, ಆದರೆ ಅಗತ್ಯ ಇರುವ ಕಡೆಗಳಲ್ಲಿ ತುರ್ತಾಗಿ ಕೊಳವೆ ಬಾವಿಯನ್ನು ಕೊರೆಯಲು ಕೂಡ ಸೂಚನೆಯನ್ನು ಕೊಟ್ಟಿದ್ದೇವೆ ಅಂತ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ರೈತರ ಬಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಬಟ್ ಇಲ್ಲಿ ಏನಂತಂದರೆ, ಇದು ಯಾವ ಸೀಮೆ ಮನವಿ ಅಂತ ಹೇಳಿ ನಮಗೆ ಅರ್ಥ ಆಗ್ತಾ ಇಲ್ಲ. ಬಿಕಾಸ್ ಏನಂತಂತಂದರೆ, ಈಗ ಬೆಳೆಯನ್ನು ಬೆಳೆದ್ರೆ ರೈತರ ಮನೆಯಲ್ಲಿ ಒಲೆ ಉರಿಯುತ್ತೆ. ಬೆಳೆಯನ್ನು ಬೆಳೆದ್ರೆ ರೈತರ ಮಕ್ಕಳು ಏನು ಶಾಲೆಗೆ ಹೋಗ್ತಾ ಇದ್ದಾರಾ ಅಥವಾ ಕಾಲೇಜ್ಗೆ ಹೋಗ್ತಾ ಇದ್ದಾರಾ ಗೊತ್ತಿಲ್ಲ. ಅವ್ರಿಗೇನು ವಿದ್ಯಾಭ್ಯಾಸ ಕೊಡಬೇಕು ಅಂತಂದರೆ ರೈತ ಬೆಳೆ ಬೆಳಿಲೇಬೇಕು. ರೈತ ಬೆಳೆ ಬೆಳೆದ್ರೇ ಅವ್ರ ಮನೆಯಲ್ಲಿ ಹಿಟ್ಟು, ಅವ್ರ ಮನೆಯಲ್ಲಿ ಊಟ. ಸೊ ಇಂತಹ ರೈತ ಕುಟುಂಬಗಳೇನಿರ್ತಾವಲ್ಲ, ಸೊ ಅವ್ರೇನಂತಂದರೆ ಅವರ ಒಂದು ಆರ್ಥಿಕ ವ್ಯವಸ್ಥೆ ಈ ಕೃಷಿ ಮೇಲೇ ನಂಬ್ಕೊಂಡಿರುತ್ತೆ. ಇವತ್ತು ನೀವು ಬೆಳೆ ಬೆಳೆಯಕ್ಕೆ ಹೋಗ್ಬಿಡಿ ಅಂತ ಹೇಳಿದಾಗ ರೈತರು ಏನು ಮಾಡಬೇಕು? ಸೊ ಇದಕ್ಕೂ ಕೂಡ ನೀವೇನಾದರೂ ಒಂದು ಸ್ಪಷ್ಟನೆಯನ್ನು ಕೊಡಬೇಕಲ್ವಾ? ಈಗ ನೀವು ಆತಂಕವನ್ನು ವ್ಯಕ್ತಪಡಿಸ್ತಿದ್ದೀರಿ. ನೋಡಿ, ಮಳೆ ಇಲ್ಲ, ಮಳೆಯ ಕೊರತೆಯಿಂದಾಗಿ ಬರಗಾಲ ಆವರಿಸ್ಕೊಂಡಿದೆ, ಬರಗಾಲದ ಛಾಯೆ ಮೂಡಿದೆ.
ಹೌದು, ಖರೆ ಐತೆ. ಏನಂತಂದರೆ ಕಳೆದ ತಿಂಗಳು ಜೂನ್ನಲ್ಲಿ ಏನಂತಂದರೆ ಅಲ್ಲಿ ಮಳೆ ಸಿಗಬೇಕಾಗಿತ್ತು, ಮಳೆ ಬರಬೇಕಾಗಿತ್ತು, ಆದರೆ ಮಳೆ ಬಂದಿಲ್ಲ. ನಾವು ಒಂದು ಇತಿಹಾಸವನ್ನು ನೋಡಿದಾಗ 125 ವರ್ಷದ ಹಿಂದೆ ಏನೋ ಈ ರೀತಿಯಾಗಿ ಆಗಿತ್ತಂತೆ. ಜೂನ್ನ ಸಮಯದಲ್ಲಿ ಈ ರೀತಿ ಬರಗಾಲ ಬಂದಿತ್ತು, ವಿರಳವಾದಂತಹ ಮಳೆ ಬಿದ್ದಿರುವಂತಹ ಇದು ನಾವು 125 ವರ್ಷದ ಹಿಂದೆ ಆಗಿತ್ತಂತೆ. ಸೊ ಈಗ 125 ವರ್ಷದ ನಂತರ ಇದೇ ಮೊದಲು ಈ ರೀತಿಯಾಗಿ ಸಂಭವಿಸ್ತಾ ಇರುವಂಥದ್ದಂತೆ, ಈ ರೀತಿಯಾದಂತಹ ಮಳೆ ಕೊರತೆ ಎದುರಾಗಿರೋದು. ಸೊ ಈಗ ಜುಲೈ ಈ ಸಮಯದಲ್ಲೂ ಕೂಡ ರೈತರಿಗೆ ಏನಂತಂದರೆ ಮಳೆ ಆಗಬಹುದೇನೋ ಅಂತ ಹೇಳಿ ಏನು ಬೀಜ ಬಿತ್ತಲಿಕ್ಕೆ ಮುಂದಾಗ್ತಾರಲ್ಲ, ಇವರಿಗೆ ಅವರು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ, ಸಲಹೆಗಳನ್ನು ಕೊಡ್ತಾ ಇದ್ದಾರೆ, ಮನವಿಯನ್ನು ಮಾಡ್ತಾ ಇದ್ದಾರಂತೆ. ಏನಂತಂದರೆ ಬೆಳೆ ಬೆಳೀಲಿಕ್ಕೆ ಹೋಗ್ಬೇಡಿ, ನೀರಿಲ್ಲ. ಒಂದು ವೇಳೆ ಮಳೆ ಬಂದೇ ಇಲ್ಲ ಅಂತ ಅಂದ್ಕೊಳ್ಳಿ, ಈಗ ರೈತರಿಗೆ ಒಂದು ಬಲವಾದ ನಂಬಿಕೆ ಇರುತ್ತೆ ನೋಡಿ, ನಮ್ಮ ಸುತ್ತಮುತ್ತಲೂ ಅನೇಕ ಜಲಾಶಯಗಳಿದಾವಲ್ಲ, ಸೊ ಅವುಗಳಿಂದ ನೀರು ಹರಿಸ್ತಾರೆ, ಆವಾಗ ನಾವು ಬೆಳೆಯನ್ನು ತಗೋಬೋದು ಅಂತ ಹೇಳಿ. ಸೊ ಅದಕ್ಕೂ ಕೂಡ ಅವಕಾಶ ಇಲ್ಲ ಅಂತ ಹೇಳ್ತಿದ್ದಾರೆ. ಬಿಕಾಸ್ ಏನಂತಂದರೆ ಇವಾಗ ನೋಡಿ, ಇವಾಗ ನಮ್ಮ ಸುತ್ತಮುತ್ತಲಿರುವಂಥ ಜಲಾಶಯಗಳೇನಿದಾವಲ್ಲ ಅವುಗಳೆಲ್ಲವೂ ಕೂಡ ಶೂನ್ಯ ಒಳಹರಿವಿಗೆ ತಲುಪ್ತಾ ಇದೆ ಅಂತೆ. ಒಳಹರಿವು ಶೂನ್ಯಕ್ಕೆ ತಲುಪ್ತಾ ಇದೆ. ಅನೇಕ ಅಣೆಕಟ್ಟುಗಳೆಲ್ಲವೂ ಕೂಡ ಒಳಹರಿವು 20% ತಲುಪ್ತಾ ಇವೆ ಅಂತೆ. ಸೊ ಹೀಗಿರುವಾಗ ನಾವು ಎಲ್ಲಿಂದ ನೀರು ತಂದು ಕೊಡೋಣ ನಿಮಗೆ? ಹಾಗಾಗಿ ಅವತ್ತು ನಾವು ನೀರು ಕೊಟ್ಟಿಲ್ಲ ಅಂದಿದ ತಕ್ಷಣ ನೀರು ಕೊಡಲೇಬೇಕು, ನೀರು ಕೊಡಿ ಅಂತ ಹೇಳಿ ನೀವು ಹೋರಾಟ ಮಾಡೋದು, ಪ್ರತಿಭಟನೆ ಮಾಡಲಿಕ್ಕೆ ನಿಂತ್ಕೊಂಡ್ರೆ ನಾವೆಲ್ಲಿಂದ ತಂದು ಕೊಡೋಣ? ಹಾಗಾಗಿ ಈಗಲಿಂದಲೇ ಎಚ್ಚರಿಕೆ ಕ್ರಮಗಳನ್ನು ಅನುಸರಿಸಿ ನೀವು ಬೆಳೆಯನ್ನು ಬಿತ್ತಲಿಕ್ಕೆ ಹೋಗಬೇಡಿ, ಬೀಜ ಬಿತ್ತಲಿಕ್ಕೆ ಹೋಗಬೇಡಿ, ಬೆಳೆ ಬೆಳೀಲಿಕ್ಕೆ ಹೋಗಬೇಡಿ ಅಂತ ಹೇಳಿ ಈಗ CM DK ಶಿವಕುಮಾರ್ ಅವರು ಈ ರೀತಿಯಾದಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಬಟ್ ಏನಂದರೆ ಈಗ ನೀವು ನಿಮಗಿರೋ ಆತಂಕವನ್ನು ವ್ಯಕ್ತಪಡಿಸಿದ್ರಿ. ಬಟ್ ಈಗ ರೈತರಿಗಿರುವ ಆತಂಕ ಏನು ಅಂತಂದರೆ, ಬೆಳೆ ಬೆಳೆದಿಲ್ಲ ಅಂತಂದರೆ ಅವ್ರ ಜೀವನ ನಡೆಯೋದು ಹೆಂಗೆ? ಬೆಳೆ ಬೆಳೆದಿಲ್ಲ ಅಂತಂದರೆ ಅವರು ಒಲೆ ಉರಿನ ಹಚ್ಚೋದು ಹೆಂಗೆ? ಅವರು ಮನೆಯಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡಬೇಕು, ಅವರು ಆರಾಮಾಗಿರಬೇಕು, ಅವರು ಜೀವನನೂ ನಡಿಬೇಕು, ಅವರು ಲೈಫ್ ಸೈಕಲ್ಲು ಕೂಡ ಚೆನ್ನಾಗಿರಬೇಕು ಅಂತಂದರೆ ಏನು ಮಾಡಬೇಕು? ಅದ್ರ ಬಗ್ಗೆಯೂ ಕೂಡ ನೀವೇನಾದರೂ ಒಂದು ಸ್ಪಷ್ಟನೆಯನ್ನು ಕೊಡಬೇಕಲ್ವಾ? ಸೊ ನೋಡಿ, ಈಗ ಏನಂತಂದರೆ ನೀವು ಕೈ ಚೆಲ್ಲಿದಂಗೆ. ಈಗ ಏನಂತಂದರೆ ನಾವು ಏನೋ ಮಾಡ್ಕೊಳಕ್ಕಾಗಂಗಿಲ್ಲ, ನೀರು ಕೊಡೋಕ್ಕಾಗಂಗಿಲ್ಲ, ನೀವು ಅವತ್ತು ಬಂದು ನಮಗೆ ನೀರು ಕೊಡಿ ಅಂತಂದರೆ ನಾವು ಎಲ್ಲಿಂದ ತಂದು ಕೊಡೋಣ? ಈ ರೀತಿಯಾಗಿ ನೀವು ಹೇಳಿಕೆಗಳನ್ನು ಕೊಟ್ಟರೆ ಈಗ ರೈತ ಬೀಜ ಬಿತ್ತೋದನ್ನು ನಿಲ್ಲಿಸಿದರೆ ಈಗ ಸಾರ್ವಜನಿಕರಿಗೆ ಊಟ ಎಲ್ಲಿಂದ ತಂದು ಕೊಡ್ತೀರಾ? ಸೊ ಹಂಗಾದ್ರೆ ನೀರಿಲ್ಲ, ಹಾಗಾಗಿ ರೈತ ಬೆಳೆ ಬೆಳೆದಿಲ್ಲ, ಎಲ್ಲರೂ ಹಸ್ಕೊಂಡಿರಿ ಅಂತ ಹೇಳ್ತೀರಾ? ಏನು ಮೆಸೇಜನ್ನು ಕೊಡ್ತಾ ಇದ್ದೀರಿ ನೀವು ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ. ಅದರ ಜೊತೆಗೆ ಈಗ ರೈತನಿಗೆ ಬೆಳೆ ಬೆಳೀಲಿಕ್ಕೆ ನೀರಿಲ್ಲ ಅಂತ ಅಂತಿರುವಂಥ ನೀವು ಈಗ ಮುಂದೆ ಸಾರ್ವಜನಿಕರಿಗೆ ಕುಡಿಲಿಕ್ಕೂ ಕೂಡ ನೀರಿಲ್ಲ ಅಂತ ಹೇಳ್ಬೋದು. ನೀವು ನೀರಿಲ್ಲದೆ ಪ್ರಾಣ ಬಿಡಬೇಕಾ? ಇಲ್ಲಿ ಬೆಳೆಗಳು ಇಲ್ಲದೆ ರೈತರು ಪ್ರಾಣ ಬಿಡಬೇಕು, ಈ ಕಡೆ ನೀರಿಲ್ಲದೆ ಕುಡಿಲಿಕ್ಕೆ ನೀರಿಲ್ಲದೆ ಸಾರ್ವಜನಿಕರು ಪ್ರಾಣ ಬಿಡಬೇಕು. ನೀರಿಲ್ಲ, ಬೆಳೆ ಬೆಳಿಬೇಡಿ ಕೊಟ್ಟಿರುವಂಥ ಈ ಒಂದು ಹೇಳಿಕೆ ಎಲ್ಲರಿಗೂ ಕೂಡ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಕೊಟ್ಟುಬಿಟ್ರೆ ಸಾಕು ಅಂತ ಹೇಳಿ ನಾವು ಕೂಡ ಇದ್ರ ಬಗ್ಗೆ ಕೇಳ್ಕೊಳ್ತಾ ಇದ್ದೀವಿ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ರೈತ ಬಾಂಧವರೇ, ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಸರ್ಕಾರಕ್ಕೆ ನೀವು ಏನು ಹೇಳ್ತೀರಿ ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.